ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ರಕ್ಷಾ. ಇವತ್ತು 2 ಸ್ಪೆಷಲ್ ಏನಂದರೆ, ನನ್ನ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಇನ್ನೊಂದು ನಮ್ಮ ಜ್ಯೋತಿ ಆಂಟಿ ಕೊಟ್ಟಿರೋ ಡ್ರೆಸ್ನ ನಾನು ಹಾಕ್ಕೊಂಡಿರೋದು ಭಾರಿ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ನಾನು ಪರ್ಚೇಸ್ ಮಾಡಿ ಮೆಟೀರಿಯಲ್ನ ಒಂದು 5 ತಿಂಗಳು ಆಗಿರುತ್ತೆ. ನಾನು ಅವ್ರ ಕೈಲಿ ಕೊಡೋದಕ್ಕೆ 1 ವರ್ಷ ಮಾಡಿರ್ತೀನಿ. ಅವ್ರು ನನಗೆ ಕೊಡೋದಕ್ಕೆ 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ. ಅದನ್ನು ನಾನು ಹಾಕ್ಕೊಳ್ಳೋದಕ್ಕೆ 1-2 ವರ್ಷ ಆಗಿರುತ್ತೆ. ಹಾಗಾಗಿ ಈ ಬಟ್ಟೆ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ನನಗೆ ಏನೋ ಒಂಥರ ಸಾಧನೆ ಮಾಡಿದ್ದೀನಿ ಅಂತ ಫೈನಲಿ ನನಗೆ ಅನ್ನಿಸ್ತು. ಅವ್ರು ಕೊಟ್ಟಿರೋ ಡ್ರೆಸ್ ಹಾಕ್ಕೊಳ್ಳೋದೇ ನನಗೇನೋ ಒಂದು ದೊಡ್ಡ ಸಾಧನೆ ಅಂತ ಅನಿಸ್ಬಿಡುತ್ತೆ. ಇನ್ನೊಂದು 2-3 ಜೊತೆ ಮೆಟೀರಿಯಲ್ ಇದೆ. ಯಾಕಂದರೆ ನಾನು ಒಂದು 5-6 ಜೊತೆ ಮೆಟೀರಿಯಲ್ ಒಟ್ಟಿಗೆ ಕೊಟ್ಬಿಟ್ಟಿರ್ತೀನಿ. ಅವರು ಅದನ್ನು ಕೊಡೋದಕ್ಕೆ ಪ್ರತಿ ಒಂದೊಂದು ವರ್ಷಕ್ಕೂ ನನ್ನ ಬರ್ತಡೇಗೆ ಒಂದು ಕೊಟ್ಟಿರ್ತಾರೆ. ಲಾಸ್ಟ್ ಬರ್ತಡೇಗೆ ಏನು ಕೊಟ್ಟಿಲ್ಲ, ಅದಕ್ಕೂ ಲಾಸ್ಟ್ ಬರ್ತಡೇ ಕೊಟ್ಟರು. ಮೋಸ್ಟ್ಲಿ ಇನ್ನೊಂದು ಮುಂದಿನ ವರ್ಷಕ್ಕೆ ನನ್ನ ಬರ್ತಡೇಗೆ ಕೊಡ್ತಾರೆ ಅನಿಸುತ್ತೆ ನಮ್ಮ ಜ್ಯೋತಿ ಆಂಟಿ. ಆ ಥರ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ನನ್ನ ಡ್ರೆಸ್ಗಳದ್ದು ಒಂದೊಂದು ಸಾಧನೆ ಇದೆ. ಈ ಒಂದು ಡ್ರೆಸ್ದು ಕೂಡ ಅಷ್ಟೇ ತುಂಬ ದೊಡ್ಡ ಸಾಧನೆ ಇತ್ತು, ಅದಕ್ಕೆ ಹೇಳ್ಕೊಂಡೆ. ಫೈನಲಿ ನಮ್ಮ ಜ್ಯೋತಿ ಆಂಟಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಂದು ನಿಮಿಷ ನಮ್ಮ ಬಸವನಗುಡಿನಲ್ಲಿರೋ ಆಶಾ ಸ್ವೀಟ್ಸಲ್ಲಿ ಚಾಕೋ ಕೇಕ್ನ ನಾನು ಆರ್ಡರ್ ಮಾಡಿದ್ದೆ. ಸೈಡಲ್ಲಿ ಚಾಕೋ ಚಿಪ್ಸ್ ಎಲ್ಲ ಇರುತ್ತೆ, ಅದು ನನ್ನ ಫೇವ್ರೇಟ್. ಆ್ಯಕ್ಚುಲಿ ಇದನ್ನೇ ಮಾಡಿದ್ದೆ. ಈ ಇಯರ್ ಕೂಡ ನಾನು ಇದೇ ಕೇಕನ್ನು ಆರ್ಡರ್ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಆಶಾ ಸ್ವೀಟ್ಸಲ್ಲಿ ಆ್ಯಕ್ಚುಲಿ ಕೇಕ್ಗಳು ಎಲ್ಲನೂ ಚೆನ್ನಾಗಿರುತ್ತೆ, ಸ್ವೀಟ್ಸ್ಗಳಂತೂ ಆಸಮ್ ಆಗಿರುತ್ತೆ. ನನ್ನ ಫೇವ್ರೆಟ್ ಮಲೈ ಸ್ಯಾಂಡ್ವಿಚ್ಚು. ಅದಂತೂ ನನ್ನ ಫೇವ್ರೆಟ್. ಫಸ್ಟ್ ನಂಬರ್ 1 ಇಟ್ಟಿರ್ತೀನಿ. ಆಮೇಲೆ ರಸಮಲೈ ಆ್ಯಸ್ ಯೂಶುವಲ್ ಸಕ್ಕತ್ತಾಗಿರುತ್ತೆ. ಕೇಕ್ಗಳೆಲ್ಲನೂ ಅಷ್ಟೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಂಗೆ ಆಶಾ ಸ್ವೀಟ್ಸಲ್ಲಿ ತೊಗೊಳ್ಳೋ ಎಲ್ಲ ಸ್ವೀಟ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಕೇಕು ಕೂಡ ಅಷ್ಟೇ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು 5-6 ಸ್ವೀಟ್ಸ್ ನನಗೆ ಇಷ್ಟ ಆಗಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಸ್ವೀಟ್ಸು ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ. ಅದರಲ್ಲೂ ಮಲೈ ಸ್ಯಾಂಡ್ವಿಚ್ ಆಸಮ್. ಥ್ಯಾಂಕ್ ಯು, ಬಾಯ್.